ಎಲ್ಲರಿಗೂ ನಮಸ್ಕಾರ. ಪ್ರಾಯಶಃ ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡಬೇಕಾ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇರುವುದಕ್ಕೆ ನಮ್ಮ ವಿಜಯೇಂದ್ರರು ನೇತಾರರು ನೀವೆಲ್ಲ ಅದರ ಸೈನಿಕರಾಗಿ ಕೆಲಸ ಮಾಡ್ತಾ ಇರುವಂತದ್ದೇ ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಜ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು. ಯಾವುದೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅದು ಅಧಿಕಾರದಲ್ಲಿಲ್ಲ. ಆದ್ರೆ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿ ಜನಪರವಾದಂತ ಕೆಲಸಗಳಲ್ಲಿ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ನಡೆಸ್ತಾ ಇರುವಂತಹ ಆಡಳಿತ, ದುರಾಡಳಿತ ನಾನು ಸುಮಾರು 30 ವರ್ಷಗಳಿಂದ ನಾನು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಪಕ್ಷದ ಅಧ್ಯಕ್ಷನಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ ನೋಡಿದ್ದೀನಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಕಳೆದ 70 ವರ್ಷಗಳಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಂತ ಹೇಳುವಂಥದ್ದು. ಜನಪರವಾದಂತ ಕೆಲಸ ಅಂದ್ರೆ ಯಾವುದೋ ಭಾಷಣ ಘೋಷಣೆಗಳನ್ನು ಮಾಡುವಂತದ್ದಲ್ಲ. ನಮ್ಮ ಶಾಸಕರು ವಿಧಾನಸಭೆಯ ಒಳಗೆ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡುವಂತದ್ದು ನಮ್ಮ ಜವಾಬ್ದಾರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ನಾವು ನೋಡಿದ್ದೇವೆ, ನಮ್ಮ ಜಿಲ್ಲೆಯ ಶಾಸಕರು ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಭರತ್ ಶೆಟ್ಟಿ ಇರ್ಬೋದು, ವೇದವ್ಯಾಸ್ ಕಾಮತ್ ಇರ್ಬೋದು, ಪೂಂಜಾರಿ ಇರ್ಬೋದು, ನಮ್ಮ ಸುಳ್ಯದ ಶಾಸಕ ಇರ್ಬೋದು, ಕಳೆದ ಅಧಿವೇಶನದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ವಿಧಾನಸಭೆಯ ಒಳಗಿದ್ದು ನಿಮ್ಮ ಸಮಸ್ಯೆಗಳನ್ನ ಆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯರಿಗಾಗ್ಲಿ ಕಾಂಗ್ರೆಸ್ನ ಮಂತ್ರಿಗಳಿಗಾಗಿ ಎಚ್ಚರವೇ ಆಗ್ಲಿಲ್ಲ. ಹನಿ ಟ್ರ್ಯಾಪ್ ಹಗರಣವನ್ನು ಒಬ್ಬ ಮಂತ್ರಿ ಎತ್ತಾನೆ, ಅದನ್ನು ಅತ್ಯಂತ ಪ್ರಬಲವಾಗಿ ವಿಧಾನಸಭೆಯಲ್ಲಿ ಸನ್ಮಾನ್ಯ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡ್ತಾರೆ, ತಪ್ಪಿಸಿಕೊಂಡು ಪಲಾಯನ ಮಾಡ್ತಾರೆ, 18 ಜನ ಶಾಸಕರನ್ನು ಹೊರಗೆ ಹಾಕ್ತಾರೆ. ಇದಾ ಪ್ರಜಾತಂತ್ರ ವ್ಯವಸ್ಥೆ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸಭೆ ಅಂತ ಹೇಳಿದ್ರೆ ಅದು ನಮ್ಮೊಂದು ದೇಗುಲ, ಜನರ ಎಲ್ಲ ಸಮಸ್ಯೆಗಳ ಪರಿಹಾರ ಕೊಡುವಂತ ಒಂದು ಶ್ರದ್ಧಾ ಕೇಂದ್ರ. ಆದ್ರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಮಾಡಿಕೊಂಡು ನಡ್ಕೊಂಡಂತ ರೀತಿ ಕಂಡ್ರಲ್ಲ ನೀವು. ಬೆಲೆ ಏರಿಕೆ ಏನು? ಬೆಳಗ್ಗೆ ಹೇಳ್ತೀರಿ ಸ್ವಿಚ್ ಹಾಕಿದ್ರೆ ವಿದ್ಯುತ್ಗೆ ಬೆಲೆ ಏರಿಕೆ, ಅರ್ಧ ಗ್ಲಾಸ್ ಕಾಫಿ ಕುಡಿಬೇಕು, ಅರ್ಧ ಗ್ಲಾಸ್ ಕಾಫಿಗೆ ಹಾಲಿಗೆ ಬೆಲೆ ಏರಿಕೆ, ಸ್ವಲ್ಪ ಹೊತ್ತಿನಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಕು, ಅದಕ್ಕೆ ಪೆಟ್ರೋಲ್ಗೆ ಬೆಲೆ ಏರಿಕೆ, ಮಧ್ಯದಲ್ಲಿ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿಗಳು, ಮತ್ತೊಂದು 48 ಐಟಂಗಳಿಗೆ, ನನಗೆ ಸಮಯ ಇಲ್ಲ ಇದನ್ನ ಓದಿ ಹೇಳ್ತಿದ್ದೆ, 48 ಐಟಂಗಳಿಗೆ ತೆರಿಗೆಗಳನ್ನು ಹೇರುವಂತ ಅತ್ಯಂತ ನತದೃಷ್ಟ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ನೀವು ನೋಡಿದಿರಿ, ಇತಿಹಾಸದಲ್ಲಿ ಓದಿರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಯಾರು ಮೊಹಮ್ಮದ್ ಬಿನ್ ತೊಗ್ಲಕ್, ಇವರೆಲ್ಲ 60% 70% ಟ್ಯಾಕ್ಸ್ ಹಾಕಿ ಜನರ ಮೇಲೆ ಹಾಕಿದ್ದನ್ನು ನೀವು ಕಂಡಿದ್ದೀರಿ. ಪ್ರಾಯಶಃ ಮೊಹಮ್ಮದ್ ಬಿನ್ ತೊಗ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ ಅವರಿಗಿಂತ ಭ್ರಷ್ಟ ಒಂದು ಸರ್ಕಾರ, ಜನರ ಮೇಲೆ ಸವಾರಿ ಮಾಡುವಂತ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ಹೇಳ್ತಾರೆ ಸಿದ್ದರಾಮಯ್ಯ, ಏನ್ರಿ ಇವರು ಪಾದಯಾತ್ರೆ ಮಾಡಿದ ಕೂಡಲೇ ನಾವೇನು ಹೆದರ್ಕೊಳ್ತೀವ? ಯಾಕ್ರಿ ಇವರು ಪಾದಯಾತ್ರೆ ಮಾಡಬೇಕು? ಸ್ವಾಮಿ, ಅವತ್ತು ಬಳ್ಳಾರಿಗೆ ಹೋದ್ರಲ್ಲ, ರಾತ್ರಿ ಹಗಲು ಬಳ್ಳಾರಿಗೆ ಹೋದ್ರಲ್ಲ, ಆ ಮಸಾಜ್ ಮಾಡೋನ್ನು ಒಟ್ಟಿಗೆ ಇಟ್ಕೊಂಡಿದ್ರಿ, ಒಂದು ಮೆಡಿಕಲ್ ವ್ಯಾನ್ ಒಟ್ಟಿಗೆ ಇಟ್ಕೊಂಡಿದ್ರಿ, ಇಂಥವರನ್ನೆಲ್ಲ ಸೇರಿಸಿಕೊಂಡು ನೀವು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಡಿ.ಕೆ. ಶಿವಕುಮಾರ್ ಅವರು ಭಾರಿ ದೊಡ್ಡ ಪಾದಯಾತ್ರೆ ಇತ್ತೀಚೆಗೆ ನಡೆದದ್ದು, ಆ ಪಾದಯಾತ್ರೆಗಳು ಫಲಕಾರಿ ಆಗ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರೀತಿ ಬೆಲೆ ಏರಿಕೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಅಧಪತನ ಇರ್ಬೋದು, ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡುವಂತ ಸಂಗತಿಗಳಿರ್ಬೋದು, ಹಿಂದೂ ಕಾರ್ಯಕರ್ತರ ಮೇಲೆ ಸವಾರಿಗಳಿರ್ಬೋದು, ಹಾಡು ಹಗಲೇ ಬ್ಯಾಂಕ್ ಲೂಟಿ ಕೊಳ್ಳೆಯಾಡುವಂತ ವ್ಯವಸ್ಥೆಗಳಿರ್ಬೋದು, ಇದನ್ನೆಲ್ಲವನ್ನ ಇವತ್ತು ನೋಡ್ತಾ ಇರುವಂತ ಕಾಲಘಟ್ಟ ಬಂದಿದೆ. ನಾನು ಸಿದ್ದರಾಮಯ್ಯರಿಗೆ ಹೇಳಲಿಕ್ಕೆ ಹೆಜ್ಜೆ ಪಡ್ತಾ ಇದ್ದೇನೆ, ಮೂಡ ಹಗರಣ, ನಿಮ್ಮ ಮನೆಯವರು 14 ಸೈಟ್ ಅವರ ಹೆಸರಿನಲ್ಲಿ ತಗೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ, ಇಲ್ಲ ನಾನೇನು ತಪ್ಪು ಮಾಡಿಲ್ಲ, 14 ಸೈಟು ಅದು ಕಾನೂನು ಪ್ರಕಾರ ಸಿಕ್ಕಿದೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಂದ ಮೈಸೂರಿಗೆ ನಮ್ಮ ಅತ್ಯಂತ ದೊಡ್ಡ ಬೃಹತ್ ಯಾತ್ರೆಯನ್ನು ಮಾಡಿತು. ನಮ್ಮ ಯಾತ್ರೆಯ ಪ್ರತಿಫಲವಾಗಿ ನಮ್ಮ ಯಾತ್ರೆಯ ಕೊನೆ ಆಗುವ ದಿವಸ ಸಿದ್ದರಾಮಯ್ಯ ಹೇಳಿದ್ರು, 14 ಸೈಟ್ ಅನ್ನು ನಾನು ಪುನಃ ಕೊಟ್ಟು ಬಿಡ್ತೇನೆ. ಅಂದ್ರೆ ತಪ್ಪು ಒಪ್ಪಿಕೊಂಡ್ರು ಕೊಡುವಂತ ಕೆಲಸ. ನಿಮ್ಮಂತ ಕಾರ್ಯಕರ್ತರ ಆ ಜನಾಕ್ರೋಶಕ್ಕೆ ಅವ್ರದ್ದು ಮಾಡಿದಂತ ನಿಮ್ಗೆ ಗೊತ್ತಲ್ಲ. ವಾಲ್ಮೀಕಿ ಹಗರಣದಲ್ಲಿ
ಬೀದಿಗಿಳಿದು ಹೋರಾಟ ಮಾಡಿ ವಿಧಾನಸಭೆಯೊಳಗೆ ಹೋರಾಟ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ತು. ಅವರ ಪ್ರಥಮ ವಿಕೆಟ್ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂತ ಕೆಲಸ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಕೂಡ ಸಿದ್ದರಾಮಯ್ಯ ಅವರಿಗೆ ಭಾರಿ ಹೆದರಿಕೆ. ವಕ್ಫ್ ಹಗರಣ ಇತ್ತೀಚೆಗೆ ಅತ್ಯಂತ ದೊಡ್ಡ ಹಗರಣ ಕರ್ನಾಟಕದಲ್ಲಿ. ನಮ್ಮ ಹೋರಾಟಗಳು ಅತ್ಯಂತ ಪ್ರಭಾವಶಾಲಿಯಾಗಿ ಆದದ್ದನ್ನು ನೀವು ಕಂಡಿದ್ದೀರಿ. ಕೇಂದ್ರದವರು ಕರ್ನಾಟಕದಲ್ಲಿ ನಡೆದಂತಹ ವಿದ್ಯಮಾನಗಳನ್ನು ಗಮನದಲ್ಲಿಟ್ಟುಕೊಂಡು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅದರಲ್ಲಿಯೂ ನಮ್ಮ ಹೋರಾಟ ಫಲಪ್ರದ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವುದೆಲ್ಲ ಜನವಿರೋಧಿ ಕಾರ್ಯಕ್ರಮಗಳಿದಾವ ಅದರ ವಿರುದ್ಧ ಮೊನ್ನೆ ಬೆಂಗಳೂರಿನಲ್ಲಿ 2 ಹುಡುಗಿಯರು ಮಾರ್ಗದಲ್ಲಿ ಹೋಗ್ತಾ ಇದ್ರೆ ರಾತ್ರಿ ಯಾರೋ ಒಬ್ಬ ಹಿಂದಿಂದ ಬಂದ ಆ ಹುಡುಗಿಯನ್ನು ತಬ್ಬಿಕೊಂಡು ಮುತ್ತಿಕ್ಲಿಕ್ಕೆ ಬಂದ. ಯಾರಿಗೂ ಹೆದರಿಕೆ ಇಲ್ಲ. ದನದ ಕೆಚ್ಚಲ್ಗೊಯ್ತಾರೆ. ಹಿಂದೂ ಯುವಕರನ್ನ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಿ ಆತ್ಮಹತ್ಯೆಗೆ ದುಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮೊನ್ನೆ ನಮ್ಮ ಮಡಿಕೇರಿಯಲ್ಲಿ ಸೋಮಾರ್ಪೇಟೆಯ ನಮ್ಮ ಮಿತ್ರ ವಿನಯ ಆತ್ಮಹತ್ಯೆಗೆ ಶರಣಾದ್ದನ್ನು ಕಂಡಿದ್ದೇವೆ. ಬೆಳಗಾವಿಯಿಂದ ಹಿಡಿದು ಗುಲ್ಬರ್ಗದವರೆಗೆ ಬೇರೆ ಬೇರೆ ಜನ ಆತ್ಮಹತ್ಯೆಗೆ ಪ್ರೊವೊಕೇಶನ್ ಮಾಡೋದು, ಅಧಿಕಾರಿಗಳಿಂದ ಬೆದರಿಕೆ ತಂತ್ರ ಕೊಡೋದು, ಇದನ್ನೆಲ್ಲ ಮಾಡುವಂತ ಕೆಲಸ. ಇದಕ್ಕಾಗಿ ನಾವು ಬೀದಿಗಿಳಿಯುವಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಜನಾಕ್ರೋಶ ಯಾತ್ರೆಗಳನ್ನು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ. ಪ್ರಾಯಶಃ ನನಗೆ ಅನಿಸಿದೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಪ್ರಜ್ಞಾವಂತ ಜನ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರತಿಯೊಂದು ವಿಚಾರಗಳನ್ನು ತಿಳಿದಂತಹ ಜನ. ದಕ್ಷಿಣ ಕನ್ನಡ ಜಿಲ್ಲೆಯ ಜನಪರವಾದಂತಹ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ಕಂಡಿದ್ದೇವೆ ನಾವು. ಅದಕ್ಕಾಗಿ ನನಗೆ ತುಂಬಾ ಸಂತೋಷ ಆಗಿದೆ. ಮಧ್ಯಾಹ್ನದ ಉರಿ ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಮಂದಿ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಇವತ್ತು ಬಂದು ಸೇರಿರುವಂತದ್ದು. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠ ಕಲಿಸಬೇಕು. ಬಿಜೆಪಿಯ ರಾಜ್ಯ ಘಟಕದ ಜೊತೆ ನಾವಿದ್ದೇವೆ ಅಂತ ಹೇಳಿ ನಿಮ್ಮ ಆ ಒಂದು ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿಯನ್ನು ಯಾವತ್ತೂ ಮರೆಯುವುದಿಲ್ಲ. ಆ ಜವಾಬ್ದಾರಿಯಲ್ಲಿ ಮುಂದೆ ಹೋಗ್ತೇವೆ. ಇದನ್ನೊಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗುವವರೆಗೆ ನಾವು ಸುಮ್ಮನೆ ವಿರಮಿಸುವುದಿಲ್ಲ. ಬೆಲೆ ಏರಿಸಿದನ್ನು ಮತ್ತೆ ಕೆಳಗಿಳಿಸುವಂತ ಆ ಎಲ್ಲಾ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಪರೋಕ್ಷವಾಗಿ ಮಾಡುವಂತಹ ಒಂದು ಸಂಗತಿಗಳು ಈಗಾಗಲೇ ನಡೀತಾ ಇರುವಂತ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ನಮ್ಮ ಹೋರಾಟ ಮುಂದುವರಿಲಿ. ಬಿಜೆಪಿ ನಿಮ್ಮ ಪರವಾಗಿದೆ, ನಿಮ್ಮ ಜೊತೆಯಾಗಿದೆ, ಜನಪರವಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಜನರ ಮೇಲಿರುವಂತ ಕಾನೂನಿನ ಅವ್ಯವಸ್ಥೆ, ಬೆಲೆ ಏರಿಕೆ, ಇದಕ್ಕೆಲ್ಲ ಉತ್ತರ ಸಿಕ್ಕುವಂತದ್ದಾಗ್ಲಿ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಹಾರೈಕೆ ಮಾಡಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ. ಇದೀಗ ಸೈನ್ಯದಲ್ಲಿ ಕ್ಯಾಪ್ಟನ್ ಆಗಿ ದೇಶ ಸೇವೆಯನ್ನ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಇವತ್ತು ಕೇಂದ್ರ ಸಂಸತ್ತಿನಲ್ಲಿ ಸಮಗ್ರವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಮರ್ಥವಾಗಿ ಪ್ರತಿನಿಧಿಸ್ತಾ ಇರುವಂತಹ